Namaskara. Dear students, in the last session we have discussed about Wheatstone bridge and the application of Kirchhoff's law to find the balancing condition of Wheatstone bridge. Today we'll have the practical application of Wheatstone bridge. What is the usage of Wheatstone bridge? Wheatstone bridge ನ ಉಪಯೋಗವನ್ನು ಅರ್ಥ ಮಾಡ್ಕೊಳ್ಳೋಣ. ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. In a given Wheatstone bridge, if the current flowing through the galvanometer is 0, IG ಏನಾದ್ರು 0 ಆದಾಗ ಆ ಟೈಮಲ್ಲಿ ನಾವು ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಇದೆ ಅಂತ ಹೇಳ್ತೀವಿ. The bridge is said to be balanced when the current flowing through the galvanometer is 0. That is IG equals 0. ಈ ಸಮಯದಲ್ಲಿ what is the relationship between the resistors? Resistors ಹೇಗಿರ್ತವೆ? The resistors will be in equal ratio. The resistors R1, R2, R3 are in equal ratio. That is R1 by R2 is equal to R3 by R4. ಈ ಒಂದು ಈಕ್ವೇಶನ್ ಬಳಸ್ಕೊಂಡು ನಾವು ಒಂದು ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ನಮಗೆ ಬೆಲೆ ಗೊತ್ತಿಲ್ಲದೇ ಇರುವಂತಹ ರೆಸಿಸ್ಟೆನ್ಸಿನ ವ್ಯಾಲ್ಯೂವನ್ನು ಕಂಡುಹಿಡಿಬಹುದು. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. In a Wheatstone bridge, if the resistors R1, R3 and R4 are known, then we can find the value of the unknown resistance R2. R2 ನ ಬೆಲೆ ಕಂಡುಹಿಡಿಯುವುದು. ಯಾವ ರೀತಿ? ನಮ್ಮ ಹತ್ರ ರಿಲೇಷನ್ ಇದೆ R1 by R2 is equal to R3 by R4. ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ ನ್ಯೂಮರೇಟರ್ ಎರಡು ಕಡೆ. Therefore R2 by R1 is equal to R3 by R4 by R3. Cross multiply ಮಾಡಿ R2 is equal to R1 R4 by R3. Using this equation, we can find the value of the unknown resistance R2. ಈ unknown resistance ಅನ್ನು ಕಂಡುಹಿಡಿಯೋದಕ್ಕೋಸ್ಕರ ವೀಟ್ಸ್ಟೋನ್ ಬ್ರಿಡ್ಜ್ ನಾವು ಪ್ರಾಕ್ಟಿಕಲ್ ಒಂದು ಡಿವೈಸ್ ಆಗಿ ರೂಪಾಂತರ ಮಾಡ್ತೀವಿ. ಆ ರೂಪಾಂತರವಾದಂತಹ ವಸ್ತುವನ್ನ ವಿ ಕಾಲ್ ಇಟ್ ಆಸ್ ಮೀಟರ್ ಬ್ರಿಡ್ಜ್. ಈ ಮೀಟರ್ ಬ್ರಿಡ್ಜ್ ಯಾವ ರೀತಿ ಇರುತ್ತೆ? ವೀಟ್ಸ್ಟೋನ್ ಬ್ರಿಡ್ಜ್ನ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುವಂಥ ಮೀಟರ್ ಬ್ರಿಡ್ಜ್ ಹೇಗಿದೆ ನೋಡ್ತಾ ಹೋಗೋಣ. Meter bridge works on the principle of balanced Wheatstone bridge. Balanced Wheatstone bridge ನ ಆಧಾರದ ಮೇಲೆ ಕೆಲಸ ಮಾಡುವಂಥ ಮೀಟರ್ ಬ್ರಿಡ್ಜ್ ಈ ರೀತಿಯ ಆಕಾರವನ್ನು ಹೊಂದಿರುತ್ತೆ. ಈ ಒಂದು ಮೀಟರ್ ಬ್ರಿಡ್ಜ್ ನಲ್ಲಿ ನಮಗೆ 1 ಮೀಟರ್ ಉದ್ದದ ತಂತಿ ಇರುತ್ತೆ. ಇದೊಂದು ಯೂನಿಫಾರ್ಮ್ ಥಿಕ್ನೆಸ್ ಇರುವಂಥ ಯೂನಿಫಾರ್ಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರುವಂಥ ಒಂದು ಕಂಡಕ್ಟಿಂಗ್ ವೈರ್ ಇರುತ್ತೆ. ಈ ಒಂದು ಮೀಟರ್ ಬ್ರಿಡ್ಜ್ ಅಲ್ಲಿ ನಾವು ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲಿ ಕಾಣುವಂತ ಎ ಬಿ ಸಿ ಮತ್ತು ಡಿ ನೋಡ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಎ ನೋಡ್ ಈ ಒಂದು ಎಲ್ ಶೇಪ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಣುವಂತ ಎಲ್ ಶೇಪ್ ಇದಿಷ್ಟು ಏನಿದೆಯೋ ಇದು ಎ ನೋಡ್ ಆಗಿದೆ. ಮಧ್ಯದಲ್ಲಿರುವಂತಹ ಈ ಪಟ್ಟಿ ಬಿ ನೋಡ್ ಆಗಿದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಎಲ್ ಶೇಪ್ ಸಿ ನೋಡ್ ಆಗಿದೆ. ನಂತರ ಡಿ ನೋಡ್ ನಾವಿಲ್ಲಿ ಜಾಕಿಯನ್ನ ಅಥವಾ ರೈಡರ್ ಅನ್ನ ಇಟ್ಟಾಗ ಗ್ಯಾಲ್ವನೋಮೀಟರ್ ಅಲ್ಲಿ 0 ಡಿಫ್ಲೆಕ್ಷನ್ ತೋರಿಸಿದಾಗ ಆ ಒಂದು ಪಾಯಿಂಟ್ ಅನ್ನ ಡಿ ಪಾಯಿಂಟ್ ನೋಡ್ ಡಿ ಅಂತ ಕರಿತೀವಿ. ಆ ಪಾಯಿಂಟ್ ಅನ್ನ ಬ್ಯಾಲೆನ್ಸಿಂಗ್ ಪಾಯಿಂಟ್ ನಲ್ ಪಾಯಿಂಟ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಗ್ಯಾಪ್ ಅನ್ನ ನೋಡಬಹುದು ನಾವು ಎ ಮತ್ತು ಬಿ ಟರ್ಮಿನಲ್ ಮಧ್ಯ. ಇದನ್ನ ಲೆಫ್ಟ್ ಗ್ಯಾಪ್ ಅಂತ ಕರಿತೀವಿ. ಈ ಜಾಗದಲ್ಲಿ ನಾವು ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಅನ್ನೋನ್ ರೆಸಿಸ್ಟೆನ್ಸ್ ಆರ್ ನ ಫಿಕ್ಸ್ ಮಾಡ್ತೀವಿ. ವೀಟ್ಸ್ಟೋನ್ ಬ್ರಿಡ್ಜ್ ಕಂಪೇರ್ ಮಾಡಿದಾಗ R2 ರೆಸಿಸ್ಟರ್ ಅನ್ನ ಇಲ್ಲಿ ನಾವು ಫಿಕ್ಸ್ ಮಾಡ್ತೀವಿ. ನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ರೈಟ್ ಗ್ಯಾಪ್ ಅಂತ ಕರಿತೀವಿ. ರೈಟ್ ಸೈಡ್ ಅಲ್ಲಿ ಒಂದು ಗ್ಯಾಪ್ ಇದೆ ಬಿ ಮತ್ತು ಸಿ ಟರ್ಮಿನಲ್ ಮಧ್ಯ. ಈ ಗ್ಯಾಪ್ ಅಲ್ಲಿ ನಮಗೆ ಗೊತ್ತಿರುವಂತ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ನಾವು ಫಿಕ್ಸ್ ಮಾಡ್ತೀವಿ. ನಂತರ ಬ್ಯಾಲೆನ್ಸ್ ಪಾಯಿಂಟ್ ಅಲ್ಲಿ ಇದ್ದಾಗ ಎ ಮತ್ತು ಡಿ ನಡುವಿನ ತಂತಿ ಏನಿದೆಯೋ ದಿಸ್ ವಿಲ್ ಆಕ್ಟ್ಸ್ ಆಸ್ ದ ರೆಸಿಸ್ಟೆನ್ಸ್ R1. ಎ ಮತ್ತು ಡಿ ನಡುವಿನ ತಂತಿ ಏನಿದೆಯೋ ಈ ತಂತಿಯನ್ನ ರೆಸಿಸ್ಟೆನ್ಸ್ R1 ಅಂತ ಕರಿತೀವಿ. ಹಾಗೂ ಡಿ ಮತ್ತು ಸಿ ನಡುವೆ ಏನು ತಂತಿ ಇದೆಯೋ ಆ ತಂತಿಯನ್ನ ನಾವು ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲಿರುವಂತಹ R3ಗೆ ಹೋಲಿಕೆ ಮಾಡ್ತೀವಿ. ಈ ಒಂದು ಮೀಟರ್ ಬ್ರಿಡ್ಜ್ ಅನ್ನ ಬಳಸ್ಕೊಂಡು ನಾವು ಅನ್ನೋನ್ ರೆಸಿಸ್ಟೆನ್ಸ್ ನ ಯಾವ ರೀತಿಯಲ್ಲಿ ಕಂಡುಹಿಡಿತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ವಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಕೈಂಡ್ ಆಫ್ ಸರ್ಕ್ಯೂಟ್ ಅರೇಂಜ್ಮೆಂಟ್. ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಲೆಫ್ಟ್ ಗ್ಯಾಪ್ ಅಲ್ಲಿ ಹಾಕಿದೀವಿ. ನೋನ್ ರೆಸಿಸ್ಟೆನ್ಸ್ ನಮಗೆ ಗೊತ್ತಿರುವಂತ ಒಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅನ್ನ ರೈಟ್ ಗ್ಯಾಪ್ ಅಲ್ಲಿ ಹಾಕಿದೀವಿ. ಬಿ ಇಂದ ಡಿಗೆ ಗ್ಯಾಲ್ವನೋಮೀಟರ್ ಅನ್ನ ಕನೆಕ್ಟ್ ಮಾಡಿದೀವಿ. ಎ ಇಂದ ಸಿಗೆ ಒಂದು ಬ್ಯಾಟ್ರಿ ಕನೆಕ್ಷನ್ ಅನ್ನ ಮಾಡಿದೀವಿ. ಇದನ್ನು ನಾವು ಮೀಟರ್ ಬ್ರಿಡ್ಜ್ ಅಲ್ಲಿ ಹೋಲಿಕೆ ಮಾಡಬಹುದು.
Now at a point D point ಅಲ್ಲಿ ಗ್ಯಾಲೋನೋಮೀಟರ್ is showing the zero deflection. ಆ ಸಂದರ್ಭದಲ್ಲಿ ಎ ಇಂದ ಡಿ ಪಾಯಿಂಟಿನ ಉದ್ದ L1 ಇದೆ. ನಮಗೆ ಗೊತ್ತಿದೆ ಮೀಟರ್ ಬ್ರಿಡ್ಜಿನ ವೈರಿನ ಉದ್ದ 100 ಸೆಂಟಿಮೀಟರ್ ಇರೋದ್ರಿಂದ ಡಿ ಇಂದ ಸಿ ಗಿರುವಂತಹ ಉದ್ದ 100 ಮೈನಸ್ L1 ಇರುತ್ತೆ. Now in this condition, when Ig is 0, we have to calculate the resistance. We know that resistance R2 is given by R1, R4 by R3. ಈ ಒಂದು R1, R2, R3, R4 ಅನ್ನ ಈ ಮೀಟರ್ ಬ್ರಿಡ್ಜ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಗಳಿಗೆ ಹೋಲಿಕೆ ಮಾಡ್ಕೊಳ್ಳೋಣ. ಆ ಸಂದರ್ಭದಲ್ಲಿ R2 ಅಂದ್ರೆ unknown resistance R, R4 ಅಂದ್ರೆ the standard resistance S. Then if we know the resistance per unit length of this wire, ಈ ತಂತಿಯ resistance per unit length ಅಂದ್ರೆ 1 ಸೆಂಟಿಮೀಟರ್ ತಂತಿ ಎಷ್ಟು ರೆಸಿಸ್ಟೆನ್ಸ್ ನ ಹೊಂದಿದೆ ಆ ಬೆಲೆ ನಮಗೆ ಗೊತ್ತಿದ್ರೆ 1 ಸೆಂಟಿಮೀಟರ್ಗೆ RCM ಅಷ್ಟು ರೆಸಿಸ್ಟೆನ್ಸ್ ಇದ್ರೆ L1 ಸೆಂಟಿಮೀಟರ್ಗೆ ಎಷ್ಟು ಇರುತ್ತೆ ರೆಸಿಸ್ಟೆನ್ಸ್? ಇಟ್ ಈಸ್ RCM ಇಂಟು L1. ಅದೇ ರೀತಿಯಲ್ಲಿ ಇಲ್ಲಿರುವಂತಹ R3 ರೆಸಿಸ್ಟೆನ್ಸ್ it is RCM into 100 minus L1. 1 ಸೆಂಟಿಮೀಟರ್ಗೆ RCM ಆದರೆ 100 minus L1 ಸೆಂಟಿಮೀಟರ್ಗೆ RCM into 100 minus L1 ಆಗುತ್ತೆ. Therefore, this relation R2 is equal to R1 R4 by R3 reduces to the form R is equal to R1 ಬೆಲೆ RCM into L1, R4 ಬೆಲೆ S ಆಗಿದೆ, R3 ಬೆಲೆ RCM into 100 minus L1 ಆಯಿತು. RCM cancel ಆಯಿತು. It's a constant value. Cancel ಆಯಿತು. Then the equation reduces to R is equal to S L1 divided by 100 minus L1. ಈ ಒಂದು ಫಾರ್ಮುಲಾವನ್ನು ಬಳಸಿಕೊಂಡು ನಾವು ಅನ್ನೋನ್ ರೆಸಿಸ್ಟೆನ್ಸ್ R ಅನ್ನು ಕಂಡುಹಿಡಿತೀವಿ. ನಮಗೆ S ವ್ಯಾಲ್ಯೂ ಗೊತ್ತಿರುತ್ತೆ. ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಲ್ಲಿ ಅಂದರೆ ಗ್ಯಾಲೋಮೀಟರ್ ಝೀರೋ ಡಿಫ್ಲೆಕ್ಷನ್ ತೋರಿಸುವಂಥ ಜಾಗದಲ್ಲಿ ಎ ಇಂದ ಡಿ ಗಿರುವಂಥ ಉದ್ದ L1 ಅನ್ನು ಕಂಡುಹಿಡಿತೀವಿ. L1 ಮತ್ತೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮೂಲಕ we can calculate the resistance of the unknown resistor. Therefore, using meter bridge on the application of Wheatstone network, we can determine the value of the unknown resistance. Now let's discuss about one more device called potentiometer. ಏನಿದೆ potentiometer ಅಂದ್ರೆ ಏನು ಅಂತ ತಿಳಿತಾ ಹೋಗೋಣ. A potentiometer is a simple device which is having a wire. ಒಂದು ತಂತಿ ಇರುತ್ತೆ. ಯಾವ ರೀತಿಯ ತಂತಿ? A wire of uniform cross sectional area. ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದ್ರೆ ಯೂನಿಫಾರ್ಮ್ ಥಿಕ್ನೆಸ್ ಅನ್ನು ಹೊಂದಿರುವಂತ ಒಂದು ತಂತಿ ಇರುತ್ತೆ. ಈ ತಂತಿಯ ಉದ್ದ ಕೆಲವು ಪೊಟೆನ್ಷಿಯೋಮೀಟರ್ಗಳಲ್ಲಿ 1 ಮೀಟರ್ ಇರುತ್ತೆ, ಕೆಲವು ಪೊಟೆನ್ಷಿಯೋಮೀಟರ್ಗಳಲ್ಲಿ 4 ಮೀಟರ್ಸ್ ಇರುತ್ತೆ, ಕೆಲವೊಂದರಲ್ಲಿ 10 ಮೀಟರ್ಸಿನ ಉದ್ದವಿರುವಂತಹ ತಂತಿ ಇರುವಂಥ ಪೊಟೆನ್ಷಿಯೋಮೀಟರ್ಸ್ ಇರ್ತವೆ. ಈ ಪೊಟೆನ್ಷಿಯೋಮೀಟರ್ನ ಉಪಯೋಗ ಏನು? ಇದನ್ನು ನಾವು ಯಾತಕ್ಕೋಸ್ಕರ ಯೂಸ್ ಮಾಡ್ತೀವಿ? It is an instrument used to compare the EMF of two cells and to determine the internal resistance of a cell and potential difference across the resistors. ಹಾಗೂ ಇದನ್ನು ಬಳಸಿಕೊಂಡು ನಾವು EMF ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. And it consists of a long wire of length 1 meter or 4 meter or 10 meter and uniform cross-sectional area. Then, on what principle the potentiometer works? ಯಾವ ಪ್ರಿನ್ಸಿಪಲ್ ಮೇಲೆ ಪೊಟೆನ್ಷಿಯೋಮೀಟರ್ ಕೆಲಸ ಮಾಡುತ್ತೆ ನೋಡ್ತಾ ಹೋಗೋಣ. ಪ್ರಿನ್ಸಿಪಲ್ ಆಫ್ ಪೊಟೆನ್ಷಿಯೋಮೀಟರ್. Now, if RCM is the resistance per unit length, 1 ಸೆಂಟಿಮೀಟರ್ ಉದ್ದದ ತಂತಿಯ ರೆಸಿಸ್ಟೆನ್ಸ್ RCM ಆಗಿದೆ. Therefore, PQ, imagine it is the wire of a potentiometer. ಪೊಟೆನ್ಷಿಯೋಮೀಟರ್ ತಂತಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಒಂದು ಕಾನ್ಸ್ಟೆಂಟ್ ಕರೆಂಟ್, ಒಂದು ಯೂನಿಫಾರ್ಮ್ ಆಗಿರೋ ಒಂದು ಕಾನ್ಸ್ಟೆಂಟ್ ಕರೆಂಟ್ ಅನ್ನ, ಸ್ಟಡಿ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದೀವಿ. A steady current or a constant current is flowing through this wire of potentiometer. ಈ ಒಂದು ತಂತಿಯ ಒಂದಷ್ಟು ಉದ್ದವನ್ನು ತಗೊಳ್ಳೋಣ. ಎಲ್ಲಷ್ಟು ಉದ್ದದ ತಂತಿಯ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ? As we know, the resistance of 1 centimeter is RCM. ಹಾಗಿರೋ ರೆಸಿಸ್ಟೆನ್ಸ್ ಆಫ್ L ಸೆಂಟಿಮೀಟರ್ ಎಷ್ಟಾಗುತ್ತೆ? The resistance of the wire is RCM into L. ಹಾಗೆ ಈ ತಂತಿಯಲ್ಲಿ ಹೈಯೆಸ್ಟ್ ಕರೆಂಟ್ ಹರಿದಾಗ Ohm's law ಪ್ರಕಾರ what is the potential difference across this wire? Potential difference across the wire from Ohm's law, V is equal to IR.
ಆದರೆ ಈ ತಂತಿಯ ರೆಸಿಸ್ಟೆನ್ಸ್ ಎಲ್ ಅಷ್ಟು ಉದ್ದವಿರುವಂತಹ ತಂತಿಯ ರೆಸಿಸ್ಟೆನ್ಸ್ ಎಷ್ಟಿದೆ? ಆರ್ ಸಿ ಎಂ ಇಂಟು ಎಲ್. ಆರ್ ಜಾಗದಲ್ಲಿ ಆರ್ ಸಿ ಎಂ ಇಂಟು ಎಲ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಐ ಆರ್ ಸಿ ಎಂ ಇಂಟು ಎಲ್. ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಈ ತಂತಿಯಲ್ಲಿ ಹರಿತಾ ಇರುವಂತಹ ಕರೆಂಟ್ ಕಾನ್ಸ್ಟೆಂಟ್ ಇದೆ. ಆರ್ ಸಿ ಎಂ ಕಾನ್ಸ್ಟೆಂಟ್ ವ್ಯಾಲ್ಯೂ 1 ಸೆಂಟಿಮೀಟರ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್. I into RCM both are constant. These both are constant represent a one more potential. ಮತ್ತೊಂದು ಪೊಟೆನ್ಷಿಯಲ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ, ಆದರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ. ದೇರ್ಫೋರ್ ಇದು ಕಾನ್ಸ್ಟೆಂಟ್ ಅನ್ನ ನಾನು ಫೈ ಎನ್ನುವಂಥ ಸಿಂಬಲ್ ಇಂದ ರಿಪ್ಲೇಸ್ ಮಾಡಿದೆ. ವೇರ್ ಫೈ ಈಸ್ ಐ ಇಂಟು ಆರ್ ಸಿ ಎಂ. ಇಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್. I into RCM is the potential drop per unit length and it is constant. ಯಾಕೆ ಕಾನ್ಸ್ಟೆಂಟ್ ಆಯಿತು? ಹರಿತಾ ಇರುವಂತಹ ಕರೆಂಟ್ ಕಾನ್ಸ್ಟೆಂಟ್ ಇದೆ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಸೆಂಟಿಮೀಟರ್ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ. ದೇರ್ಫೋರ್ phi is constant and this constant we call it as potential drop per unit length. ಈ ಕಾನ್ಸ್ಟೆಂಟ್ ಅನ್ನು ನಾವು ತೆಗೆದಾಗ ನಮಗೆ ಸಿಗುವಂಥದ್ದು the potential difference is directly proportional to length of the conductor. Length of the conductor ಹೆಚ್ಚಾದಂಗೆ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಡ್ರಾಪ್ ಕೂಡ ಜಾಸ್ತಿ ಆಗುತ್ತೆ. Therefore potential drop across the conductor is directly proportional to the length of the conductor. ಈ ಒಂದು ಪ್ರಿನ್ಸಿಪಲಿನ ಆಧಾರದ ಮೇಲೆ ಪೊಟೆನ್ಷಿಯೋಮೀಟರ್ ಕೆಲಸ ಮಾಡುತ್ತೆ. Then let's know about the statement of principle of potentiometer. When a constant current flows through a wire of uniform cross-sectional area, the potential difference across any length of the wire is directly proportional to the length. Potential difference ಯಾವುದೇ ಕಾರಣ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? It is directly proportional to that length. Therefore V is directly proportional to L. ಪ್ರಪೋರ್ಷನಾಲಿಟಿ ಅನ್ನು ತೆಗೆದಾಗ ನಮಗೊಂದು ಕಾನ್ಸ್ಟೆಂಟ್ ಅನ್ನು ಬಳಕೆ ಮಾಡಿದ್ವಿ, ಫೈ ಅಂತ. ಏನು ಫೈ ಅಂದ್ರೆ? Phi is nothing but I into RCM, where phi is called as potential drop per unit length. ಈ ಒಂದು ಪ್ರಿನ್ಸಿಪಲ್ ಅನ್ನು ಬಳಸಿಕೊಂಡು ನಾವು ಪೊಟೆನ್ಷಿಯೋಮೀಟರ್ ಅನ್ನು ಬಳಕೆ ಮಾಡ್ತೀವಿ. ಹಾಗೆ ಪೊಟೆನ್ಷಿಯೋಮೀಟರ್ ನ ಉಪಯೋಗಗಳೇನು? ನಾವು ಈ ಒಂದು ತರಗತಿಯಲ್ಲಿ ಪೊಟೆನ್ಷಿಯೋಮೀಟರ್ ನ ಎರಡು ಉಪಯೋಗಗಳಿಗೆ ಬಳಸ್ಕೊಳ್ತಾ ಇದ್ದೀವಿ. ಒನ್, ಟು ಕಂಪೇರ್ ದ EMF ಆಫ್ ಟೂ ಸೆಲ್ಸ್, ಅಂಡ್ ಸೆಕೆಂಡ್ ಒನ್ ಟು ಫೈಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಈ ಎರಡು ಉಪಯೋಗಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎರಡು ಸೆಲ್ಗಳ EMF ಅನ್ನ ಕಂಪ್ಯಾರಿಸನ್ ಮಾಡೋಣ. ಕಂಪ್ಯಾರಿಸನ್ ಆಫ್ EMF ಆಫ್ ಟೂ ಸೆಲ್ಸ್ ಆಫ್ EMF epsilon1 and epsilon2 ಯೂಸಿಂಗ್ ಪೊಟೆನ್ಷಿಯೋಮೀಟರ್. ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ ವಿಲ್ ಹ್ಯಾವ್ ದಿಸ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಅಲ್ಲಿ ಈ ಪ್ರೈಮರಿ ಸರ್ಕ್ಯೂಟ್ ಏನ್ ಮಾಡುತ್ತೆ, ನಮಗೆ ಈ PQ ಪೊಟೆನ್ಷಿಯೋಮೀಟರ್ನ ವೈರಲ್ಲಿ ಒಂದು ಸ್ಟೆಡಿ ಕರೆಂಟ್ ಅನ್ನ, ಒಂದು ಕಾನ್ಸ್ಟೆಂಟ್ ಕರೆಂಟ್ ಅನ್ನ ಪಾಸ್ ಮಾಡುತ್ತೆ. ನಂತರ ಈ ಒಂದು ಎರಡು ಸೆಲ್ಗಳ EMF ಏನು ಕಂಪ್ಯಾರಿಸನ್ ಮಾಡಬೇಕಾಗಿದೆಯೋ ಆ ಸೆಲ್ಗಳನ್ನ ಸೆಕೆಂಡರಿ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ ಥ್ರೂ ಎ ಟೂ ವೇ ಕೀ ಅಂಡ್ ಎ ಗ್ಯಾಲೋನೋಮೀಟರ್. ಇಲ್ಲಿ ಜಾಕಿಯನ್ನ ಬಳಕೆ ಮಾಡ್ಕೊಂಡಿದೀವಿ. Now if we allow the cell having the EMF epsilon1 to conduct, ಟೂ ವೇ ಕೀಯ ಒಂದು ಕೀಯನ್ನು ಆನ್ ಮಾಡಿ ನಾವು epsilon1 ಅನ್ನ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದಾಗ, ಇನ್ ದಟ್ ಟೈಮ್ when the galvanometer shows the zero deflection, galvanometerನ ಕರೆಂಟ್ ಝೀರೋ ಆದ ಸಂದರ್ಭದಲ್ಲಿ, when the no current flows through the cell of EMF epsilon1, ಆ ಒಂದು ಸಂದರ್ಭದಲ್ಲಿ the potential difference across the length PL is equal to the potential difference across the cell. Therefore, by introducing the cell epsilon of EMF epsilon1 when Ig equals 0, by using the KVL for this loop, ಈ ಲೂಪಿಗೆ KVL ಅನ್ನು ಯೂಸ್ ಮಾಡಿದ್ರೆ the EMF is equal to the sum of the product of current and resistance ಅಂತ ನಾವು ಓದಿದೀವಿ. Therefore, ಇಲ್ಲಿರುವಂತ EMF epsilon1 ಆದಾಗ this epsilon1 is equal to I into R1. ಈ ಒಂದು ವೈರ್ ಅಲ್ಲಿ I into R1 ಅನ್ನು ನಾವು ಯಾವ ರೀತಿ ಬರೆದ್ವಿ? phi into L ಅಂತ ಬರೆದ್ವಿ. Therefore, epsilon1 is equal to phi into L1. ಮೊದಲನೇ ಸೆಲ್ಲಿಗೆ L1 ಅಂತ ತಗೊಳ್ಳೋಣ. ಅದೇ ರೀತಿಯಲ್ಲಿ now this key is connected to the second cell. Second cell ಗೆ ಕನೆಕ್ಟ್ ಮಾಡಿದಾಗ by introducing second cell when the Ig is 0, from KVL for the second loop we will have epsilon2 is equal to phi into L2. ಈ ಎರಡು ಈಕ್ವೇಷನ್ಸ್ ಅನ್ನ ಡಿವೈಡ್ ಮಾಡೋಣ. On dividing this equation,
epsilon 5 cancel ಆಗುತ್ತೆ. Therefore epsilon 1 by epsilon 2 is equal to L1 by L2. This is the using this relation we can compare the EMFs of two cells by knowing the balancing length for the cells separately. Using this method we can compare the EMF of two cells. Now let's try to know about how to determine the internal resistance of a cell using a potentiometer. ಒಂದು potentiometer ನ ಸಹಾಯದಿಂದ internal resistance ಹೇಗೆ ಕಂಡುಹಿಡಿಯಬಹುದು ನೋಡ್ತಾ ಹೋಗೋಣ. Measurement of internal resistance of a cell using potentiometer. ಒಂದು ಸೆಲ್ಲಿನ internal resistance ಅನ್ನು potentiometer ನ ಸಹಾಯದಿಂದ ಯಾವ ರೀತಿ ಕಂಡುಹಿಡಿತೀವಿ ಅಭ್ಯಾಸ ಮಾಡೋಣ. To determine the internal resistance, consider the circuit as shown. ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ PQ is the potentiometer wire. To have the steady current in this wire, we are having a ಪ್ರೈಮರಿ ಸರ್ಕ್ಯೂಟ್. ಈ ಪ್ರೈಮರಿ ಸರ್ಕ್ಯೂಟಿನ ಬ್ಯಾಟರಿಯ ಸಹಾಯದಿಂದ ನಾವು ಪೊಟೆನ್ಷಿಯೋಮೀಟರ್ ಅಲ್ಲಿ ಸ್ಟಡಿ ಅಥವಾ ಕಾನ್ಸ್ಟೆಂಟ್ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದ್ವಿ. ಯಾವ ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯಬೇಕು ಅದನ್ನು ಸೆಕೆಂಡರಿ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈ ಸರ್ಕ್ಯೂಟಿಗೆ ಪ್ಯಾರಲಲ್ ಆಗಿ ಒಂದು ರೆಸಿಸ್ಟೆನ್ಸ್ ಅನ್ನು ಬಳಕೆ ಮಾಡ್ಕೊಂಡಿದ್ದೀವಿ. Now if the plug key K1 is plugged on, K1 ಅನ್ನು ಆನ್ ಮಾಡಿದ್ದೀವಿ. K1 ಆನ್ ಮಾಡಿದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ದ ಗ್ಯಾಲ್ವನೋಮೀಟರ್ ಶೋಸ್ ದ ಝೀರೋ ಡಿಫ್ಲೆಕ್ಷನ್. ಆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಲ್ಲಿ P ಇಂದ ಆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಇರುವಂಥ ದೂರವನ್ನು ನೋಡ್ಕೊಳ್ಳೋಣ. ಲೆಟ್ ಇಟ್ ಬಿ L1. When K1 is closed and K2 is open, the balancing point, the balance is obtained at a length L1. Therefore, using KVL ಅನ್ನು ಬಳಕೆ ಮಾಡಿದಾಗ the EMF, sum of the EMF is equal to sum of the product of current into resistance ಅಂತ ಓದಿದ್ದೀವಿ. Therefore, what is the EMF? EMF is epsilon. ಇಲ್ಲಿರುವಂಥ current into resistance ಅಂದಾಗ the current is flowing through the conductor PC is I and the resistance R ಅಂತ ತಗೋಣ. ನಮಗೆ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ IR is given by 5 into L1. Therefore, from KVL we can write it as epsilon is equal to 5 into L1. Now when the keys K1 and K2 both are closed, ಎರಡು ಕೀಗಳನ್ನು ಕ್ಲೋಸ್ ಮಾಡಿದ್ದೀವಿ. At that time the resistance is connected parallel to the cell. When both the keys are closed, the cell send a current through the resistance box R ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡುತ್ತೆ. As the current is drawn from the cell, if V is the terminal potential difference of the cell and the balance is obtained at the length L2. ಇವಾಗ ಗ್ಯಾಲ್ವನೋಮೀಟರ್ ಝೀರೋ ಡಿಫ್ಲೆಕ್ಷನ್ ಎಲ್ಲಿ ತೋರಿಸುತ್ತೆ, ಮತ್ಯಾವುದೋ ಇನ್ನೊಂದು ಪಾಯಿಂಟ್ ಅಲ್ಲಿ L2 ಎನ್ನುವಂಥ ಪಾಯಿಂಟ್ ಅಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅನ್ನು ತೋರಿಸುತ್ತೆ. ಆ ಒಂದು ಸಂದರ್ಭದಲ್ಲಿ the EMF is 0. ಕರೆಂಟ್ ಎಲ್ಲಿಂದ ಹರಿಯುತ್ತೆ, ಕರೆಂಟ್ ಯಾವ ಡೈರೆಕ್ಷನ್ ಹರಿತಾ ಇದೆ. Therefore, the current flowing through the ಸೆಕೆಂಡರಿ ಸರ್ಕ್ಯೂಟ್ ಅನ್ನು ನಾವು ತಗೊಂಡು KVL ಅನ್ನು ಬಳಕೆ ಮಾಡಿಕೊಂಡಾಗ we will have the terminal potential difference is equal to 5 into L2. Using KVL we can define that the terminal potential difference V is equal to 5 into L2. Therefore, ಈ equation 1 ಮತ್ತು equation 2 ಅನ್ನು ಬಳಕೆ ಮಾಡಿಕೊಂಡು ಡಿವೈಡ್ ಮಾಡೋಣ. From 1 and 2, if I divide equation 1 by equation 2, epsilon 1 by epsilon 2 is equal to 5L1 by 5L2. 5 ಕ್ಯಾನ್ಸಲ್ ಆಗುತ್ತೆ. ನಮಗೆ ಈಗಾಗಲೇ ನಾವು ಓದಿದ್ದೀವಿ the relationship between the internal resistance, the EMF and the terminal PD. ಆ ಒಂದು ಈಕ್ವೇಷನ್ ನಾವು ಪಡೆದಾಗ epsilon is equal to I into R plus R ಅಂತ ಓದಿದ್ದೀವಿ. the current flowing through the external resistor ಅನ್ನು ಅಭ್ಯಾಸ ಮಾಡಿದಾಗ ಇದನ್ನು ಅಭ್ಯಾಸ ಮಾಡಿದ್ದೀವಿ. ಅದೇ ರೀತಿ what is V? From Ohm's law V is equal to IR, potential difference across the resistance box or resistor. ಈ ಎರಡು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. Therefore, I into R plus R divided by I into R, which is equal to L1 by L2. I cancel ಆಯಿತು. Therefore, we are left with R plus R by R is equal to L1 by L2. LCM ನ ವಾಪಸ್ ಕೊಡೋಣ. R by R plus R by R is equal to L1 by L2. R cancel ಆಯಿತು. R cancel ಆದಾಗ R by R plus 1 is equal to L1 by L2.
ಈ ಪ್ಲಸ್ ಒನ್ ಅನ್ನು ಟ್ರಾನ್ಸ್ಪೋಸ್ ಮಾಡಿ ಆರ್ ಬೈ ಆರ್ ಇಸ್ ಈಕ್ವಲ್ ಟು ಎಲ್ ಒನ್ ಬೈ ಎಲ್ ಟು ಮೈನಸ್ ಒನ್ ಆಯಿತು. ಟೇಕ್ ದ ಎಲ್ ಸಿ ಎಮ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರ್ ಅನ್ನು ಆರ್ ಇಂಟು ಎಲ್ ಒನ್ ಬೈ ಎಲ್ ಟು ಮೈನಸ್ ಒನ್, ಎಲ್ ಸಿ ಎಮ್ ತಗೊಂಡಾಗ R is equal to R into L1 minus L2 divided by L2. Using this relation, we can find the internal resistance of a cell. ಒಂದು ಸೆಲ್ಲಿನ internal resistance ಅನ್ನ ನಾವು ಕಂಡುಹಿಡಿಯಬಹುದು. K1 close, K2 open ಇದ್ದಾಗ ನಮಗೆ ಬ್ಯಾಲೆನ್ಸಿಂಗ್ ಲೆಂತ್ L1 ಸಿಗುತ್ತೆ. K1 ಮತ್ತು K2 ಎರಡು ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಲೆಂತ್ L2 ಸಿಗುತ್ತೆ. ಆ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ನಾವು ತೆಗೆದಿರುವಂತಹ ರೆಸಿಸ್ಟೆನ್ಸ್ ಅನ್ನು ರೆಕಾರ್ಡ್ ಮಾಡಿಕೊಂಡಾಗ by using the value of resistance, balancing length L1 and balancing length L2, we can calculate the internal resistance of the given cell. Dear students, here we complete with the chapter current electricity. In the next session, we will discuss with some of the problems on the chapter current electricity. Namaskara.